ದೇವಿಯವರಲ್ಲಿ ಹಾಗೂ ಸ್ವಾಮಿ ವಿವೇಕಾನಂದರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಪರಮ ಪೂಜ್ಯರಲ್ಲಿ ನಮಸ್ಕಾರಗಳು. ಇಷ್ಟೊತ್ತು ಶ್ರೀಮಾತೆಯವರ ಕುರಿತಾಗಿ ಬಹಳ ಒಳ್ಳೆಯ ಸಂದೇಶವನ್ನು ಶ್ರೀಮಾತೆಯವರು ಹಾಗೆ ನಮಗೆ ಆದರ್ಶ ಅನ್ನೋದನ್ನು ನಿಮಗೆಲ್ಲ ತಿಳಿಯಪಡಿಸಿರ್ತಕ್ಕಂಥ ಪೂಜ್ಯ ಮಾತಾಜಿಯವರಿಗೆ ನಮನಗಳು. ವೇದಿಕೆ ಮೇಲೆ ಆಸೀನರಾದ ಎಲ್ಲ ಅತಿಥಿ ಮಹೋದಯರೇ, ಆತ್ಮೀಯ ಬಂಧುಗಳೇ, ಸಮಯ ಬಹಳ ಆಗಿದೆ. ಅವರು ಉಪನ್ಯಾಸ ಅಂತ ಹೇಳಿದ್ರು, ಉಪನ್ಯಾಸ ಅಂತ ಏನು ಮಾಡಲ್ಲ, ಒಂದು 4 ಮಾತುಗಳನ್ನು ಶ್ರೀಮಾತೆಯವರ ಕುರಿತಾದಂಥ ಚಿಂತನೆಗಳನ್ನ, ಅಂದರೆ ಶ್ರೀಮಾತೆಯವರನ್ನ ನಾವು ಯಾವ ರೀತಿಯಾಗಿ ತೆಗೆದುಕೊಂಡ್ರು, ದೇವಿ ಅಂತ ಆಗಲಿ ಅಥವಾ ನಮ್ಮ ಸ್ವಂತ ತಾಯಿ ಅಂತಾಗಲಿ ಯಾವ ರೀತಿ ಭಾವಿಸಿದ್ರು ಕೂಡ ಅವರು ಆ ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ. ಅವತಾರ ಪುರುಷರಾದಂತಹ ಶ್ರೀರಾಮಕೃಷ್ಣರ ಅವರಿಂದ ಪೂಜಿಸಲ್ಪಟ್ಟವರು. ಬಹಳ ಜನರಿಗೆ ಶಾರದಾ ಮಾತೆಯವರು ಯಾರಂತ ಗೊತ್ತಿಲ್ಲ. ಸ್ವತಃ ಈ ಭಾರತೀಯ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಯಾರು ಮಾಡದಂಥ ತಪಸ್ಸನ್ನು ಮಾಡಿದಂಥವರು ಶ್ರೀರಾಮಕೃಷ್ಣರು. ಯಾರು ರಾಮ ಆಗಿದ್ದನೋ, ಯಾರು ಕೃಷ್ಣನಾಗಿದ್ದನೋ ಅವನೇ ರಾಮಕೃಷ್ಣನಾಗಿ ಬಂದಿದ್ದಾನೆ ಅಂತ ಹೇಳಿದಂಥವ್ರು. ಅಂತ ಅವತಾರ ಪುರುಷರು ಸ್ವತಃ ಪೂಜಾಪೀಠದ ಮೇಲೆ ತಮ್ಮ ಧರ್ಮಪತ್ನಿಯಾದಂಥ ಶ್ರೀಮಾತೆ ಶಾರದಾದೇವಿಯನ್ನು ಕೂಡಿರಿಸಿ ಪೂಜೆ ಮಾಡಿದ್ರು ಅಂತಂದ್ರೆ ನಾವು ತಿಳ್ಕೋಬೇಕು, ಯೋಚನೆ ಮಾಡಬೇಕು. ಹಾಗಾದರೆ ಶ್ರೀಮಾತೆಯವರು ಯಾರು, ಶಾರದಾದೇವಿಯರಂದ್ರೆ ಯಾರು? ಯಾರನ್ನ ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಪೂಜಿಸ್ತೇವೋ ಆ ಎಲ್ಲದರ ಒಟ್ಟು ಅವತಾರವೇ ಶ್ರೀಮಾತೆ ಶಾರದಾದೇವಿಯವರು. ಜಗತ್ತನ್ನು ತನ್ನ ವ್ಯಕ್ತಿತ್ವದಿಂದ, ಬೌದ್ಧಿಕ ಶಕ್ತಿಯಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ ಜಗತ್ತನ್ನೇ ನಡುಗಿಸಿದಂತಹ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಶ್ರೀರಾಮಕೃಷ್ಣರನ್ನ ನೀವು ಅವತಾರ ಪುರುಷ ಅಂತ ಒಪ್ಕೋತ ಬಿಡು, ಅದು ನಿನಗೆ ಬಿಟ್ಟದ್ದು. ಆದರೆ ಯಾರು ಶ್ರೀಮಾತೆ ಶಾರದಾದೇವರ ಅವತಾರ ಅಂತ ಒಪ್ಪಿಕೊಳ್ಳೋದಿಲ್ಲೋ ಅವನಿಗೆ ನನ್ನ ಧಿಕ್ಕಾರವಿರಲಿ ಅಂತ ಹೇಳ್ತಾರೆ. ಹಾಗಾದ್ರೆ ಶ್ರೀಮಾತೆ ಶಾರದಾದೇವಂದು ಯಾರು ಅಂತ ನಾವು ಯೋಚನೆ ಮಾಡಬೇಕು ಮತ್ತು ಅಧ್ಯಯನ ಮಾಡಬೇಕು. ಜಗತ್ತಿನ ಜನರ, ಕಲಿಯುಗದ ಆರ್ತರ ನೋಡುತ್ತ ನೊಂದು, ಕಲಿಯುಗದಲ್ಲಿ ಮನುಷ್ಯರು ಹೇಗೆ ದುಃಖಕ್ಕೆ ಒಳಗಾಗಿದ್ದಾರೆ ಅವರನ್ನೆಲ್ಲ ಮೇಲೆತ್ತುವುದಕ್ಕಾಗಿ ಸ್ವತಃ ಜಗನ್ಮಾತೆ ಒಂದು ರೂಪವನ್ನು ಪಡ್ಕೊಂಡು 1853 ಡಿಸೆಂಬರ್ 22 ಕಲ್ಕತ್ತಾ ಹತ್ತಿರ, ಕಲ್ಕತ್ತಾದಿಂದ 60 ಮೈಲಿ ದೂರ ಇರತಕ್ಕಂಥ ಜೈರಾನ್ ಬಾಟಿಯಲ್ಲಿ ಆ ಜಗನ್ಮಾತೆಯ ಅವತಾರ ಆಯಿತು. ಅವಳು ಸ್ವಾಮಿ ವಿವೇಕಾನಂದರಿಂದ ಹಿಡ್ಕೊಂಡು ದೊಡ್ಡ ದೊಡ್ಡ ಜ್ಞಾನಿಗಳಿಗೆಲ್ಲ ಮಾರ್ಗದರ್ಶನ ಮಾಡಿದಳು. ಹಾಗೆ ಅತ್ಯಂತ ಸಾಮಾನ್ಯರನ್ನು ಕೂಡ ಮೇಲೆತ್ತುವುದಕ್ಕಾಗಿ ನಾವು ಇವತ್ತು 1-2 ಘಟನೆಗಳನ್ನ, ಅಂದರೆ ಬೇರೆ ಬೇರೆ ಘಟನೆಗಳು, ಬೇರೆ ಬೇರೆ ಸಂದರ್ಭಗಳು ಬೇಕಾದಷ್ಟಿವೆ. ಆದರೆ ಪತಿತರನ್ನ, ಸಮಾಜದಲ್ಲಿ ಕೆಳಗೆ ಬಿದ್ದಂಥ ವ್ಯಕ್ತಿಗಳನ್ನ ಮೇಲೆತ್ತುವುದಕ್ಕಾಗಿ ಶ್ರೀಮಾತೆ ಶಾರದಾದೇವರು ಹೇಗೆ ಪ್ರಯತ್ನ ಮಾಡಿದ್ರು ಅಷ್ಟೇ ಅಲ್ಲ, ಆ ಕೆಲಸವನ್ನು ಮಾಡಿದ್ರು ಅನ್ನುವಂಥದ್ದನ್ನ 1-2 ಘಟನೆಗಳನ್ನ ನೋಡಿದ್ರೆ ನಮಗೆ ನಮ್ಮಲ್ಲೊಳಗೆ ಆ ಶ್ರದ್ಧಾ ಭಕ್ತಿಗಳು ಬಂದರೆ ಸಾಕು. ಆ ಮಾತೆ ಕುರಿತಾಗಿ ನಮ್ಮಲ್ಲಿ ಶ್ರದ್ಧಾ ಭಕ್ತಿಗಳು ಬರಬೇಕು. ಆ ರೀತಿ ಆ 1-2 ಘಟನೆಗಳನ್ನ ನಿಮ್ಮೆದುರಿಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಶಾರದಾ ಮಾತೆಯವರ ಹತ್ತಿರ ಎಲ್ಲರೂ ಬರ್ತಿದ್ದು. ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಸಾಧಕರು, ಶ್ರೇಷ್ಠ ಸಂಸ್ಕೃತಿ ಇರ್ತಕ್ಕಂಥ ಜನ, ದೊಡ್ಡ ದೊಡ್ಡ ಜನ, ಶ್ರೀಮಂತರು ಎಲ್ಲರೂ ಬರ್ತಿದ್ರು. ಹಾಗೆ
ಸಮಾಜದಲ್ಲಿ ಕೆಳಕ್ಕೆ ಬಿದ್ದಂಥ ವ್ಯಕ್ತಿ ಒಬ್ಬ ಮಹಿಳೆ, ಅವಳು ಕೂಡ ಬರ್ತಾ ಇದ್ಲು. ಶ್ರೀಮಾತೆಯವರು ಅವಳನ್ನು ಕೂಡ ತನ್ನ ಮಗಳಂತೆ ಭಾವಿಸಿ ಪ್ರೀತಿಯಿಂದ ಮಾತನಾಡ್ತಿದ್ರು. ಸಮಾಜದ ದೃಷ್ಟಿಯಲ್ಲಿ ಅವಳು ಪತಿತಳು, ಅಂದ್ರೆ ನೀತಿಗೆಟ್ಟವಳು. ಅವಳು ಬರ್ತಾ ಇದ್ದಾಳೆ. ಅದಕ್ಕೆ ಬೇರೆಯವರೆಲ್ಲ ಒಂದು ಆಕ್ಷೇಪಣೆ ಎತ್ತಿದ್ರು. ಏನಂತಂದ್ರೆ, ಅಮ್ಮ, ಅವಳು ಸಮಾಜದಲ್ಲಿ ಆಕಿ ಒಳ್ಳೆ ಹೆಸರಿಲ್ಲ, ಅವಳು ನಿಮ್ಮ ಹತ್ತಿರ ಬರ್ತಾ ಇದ್ದಾರೆ, ಅವಳು ಹೀಗೆ ಬರ್ತಾ ಇದ್ರೆ ನಾವು ಬರೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರು. ಯಾರು? ಒಳ್ಳೆಯ ಜನ. ಅದಕ್ಕೆ ಶಾರದಾ ಮಾತೆಯವರು ಹೇಳಿದರು, ನೀವು ಬೇಕಾದ್ರೆ ಬರ್ಬೋದು ಬಿಡ್ಬೋದು, ಯಾಕಂದ್ರೆ ನಿಮಗೆ ಬೇಕಾದಷ್ಟು ಜನ ಒಳ್ಳೆ ಸಂಪರ್ಕದಲ್ಲಿ ಬೇರೆ ಜನ ಇರ್ತಾರೆ. ಸಮಾಜದಿಂದ ದೂರೀಕರಿಸಲ್ಪಟ್ಟಿರ್ತಕ್ಕಂಥ ಆ ಮಹಿಳೆ, ಅವಳು ನನ್ನ ಬಿಟ್ಟು ಮತ್ತೆ ಇನ್ನೆಲ್ಲಿ ಹೋಗಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ನೀವು ಬರ್ಬೋದು ಬಿಡ್ಬೋದು, ಆದ್ರೆ ಅವಳಿಗೆ ನಾನು ಬರೋದಕ್ಕೆ ಬೇಡ ಅಂತ ಹೇಳಲ್ಲ ಅಂತ ಹೇಳಿದರು. ಅಂತ ಪತಿತಳನ್ನು ಕೂಡ ತನ್ನ ಮಗಳಂತೆ ಸ್ವೀಕರಿಸಿದಂಥವರು ಶ್ರೀಮಾತೆಯವರು. ನಾವು ಆಗಲೇ ಹೇಳಿದೆ, ಅವಳು ದೇವಿಯಾಗಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿ ಬಂದಿದ್ದಾಳೆ ಅಂತೇಳಿ ಜಗತ್ತಿನ ಜನರ ಅವ್ರಿಗೇನು ದುಃಖ ಇದು, ಯಾವುದೇ ದುಃಖ, ಆ ದುಃಖವನ್ನ ತಾನೇ ಅನುಭವಿಸಿ ಅವರ ದುಃಖವನ್ನ ತಾನೇ ತೆಗೆದುಕೊಂಡು ಅವರಿಗೆ ಸುಖ ಶಾಂತಿಯನ್ನು ಕರುಣಿಸಿದಂಥವಳು. ಅಂತ ಒಂದು 2 ಘಟನೆಗಳು. ಶ್ರೀಮಾತೆಯವರು ಜಯರಾಂಬಾಟಿಯಲ್ಲಿದ್ದಾಗ, ಅದರ ಹತ್ತಿರದಿಂದ ಸ್ವಲ್ಪ ದೂರ ಊರು, ಅಲ್ಲೊಬ್ಬ ವ್ಯಕ್ತಿ, ಅವನಿಗೆ TB ಕಾಯಿಲೆ ಆಗಿತ್ತು. ನೀವು ಬಹಳ ಜನರಿಗೆ ಈಗೆಲ್ಲ TB ಕಾಯಿಲೆ ಆದರೆ ಔಷಧಿಗಳೆಲ್ಲ ಇದೆ, ಆದರೆ ಆ ಸಮಯದಲ್ಲಿ ಔಷಧಿಗಳಿಲ್ಲ. ಅವನು ಇನ್ನೇನು ಬಹಳ ನಿತ್ರಾಣನಾಗ್ತಾ ಇದ್ದಾನೆ. TB ಕಾಯಿಲೆ ಬಂದವ್ರಿಗೆ ಗೊತ್ತಾಗುತ್ತೆ, ನಿಶಕ್ತಿ ಬರ್ತದೆ, ಏನೂ ಮಾಡೋದಕ್ಕೆ ಆಗಲ್ಲ, ಕಾಲ ಹೇಳ್ಕೊಂಡು ನಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಆವಾಗ ಅವನು ಸುರೇಂದ್ರನಾಥ್ ರಾಯ್ ಅಂತ ಅವನ ಹೆಸರು. ಅವನು ಅಲ್ಲಿಂದ ಒಂದು ಪತ್ರವನ್ನ ಶ್ರೀಮಾತೆಯವರಿಗೆ ಬರೀತಾನೆ. ಅಮ್ಮ, ನನಗೆ ಹೀಗೆ ಕಾಯಿಲೆ ಆಗಿಬಿಟ್ಟಿದೆ, ಅದಕ್ಕೆ ನೀನು ಬಂದು ನನಗೆ ಆಶೀರ್ವಾದ ಮಾಡು ಅಂತ ಪತ್ರ ಬರೀತಾನೆ. ಆದರೆ ಶ್ರೀಮಾತೆಯವರ ಹತ್ರ ಪ್ರತಿನಿತ್ಯ 100 ಜನ ಮುಮುಕ್ಷುಗಳು, ಆಧ್ಯಾತ್ಮಿಕ ಮುಮುಕ್ಷುಗಳು, ತಮ್ಮ ಕಷ್ಟಗಳನ್ನು ಹೇಳ್ಕೊಡುವಂಥ ಜನ ಬಹಳ ಜನ ಬರ್ತಿರ್ತಾರೆ. ಎಲ್ರಿಗೂ ಅವರು ಬಂದವರಿಗೆಲ್ಲ ಪ್ರಸಾದ ಕೊಡೋದು, ಜೊತೆಗೆ ಅವರಿಗೆ ಸಾಂತ್ವನ ಹೇಳೋದು, ಸಮಾಧಾನ ಹೇಳೋದು, ಮಾರ್ಗದರ್ಶನ ಮಾಡೋದನ್ನು ಮಾಡ್ತಿರ್ತಾರೆ. ಅವರಿಗೂ ಕೂಡ ಸಮಯ ಇಲ್ಲ. ಅದಕ್ಕೆ ಅವರು ಶ್ರೀಮಾತೆಯವರೇ ಅವನಿಗೊಂದು ಪತ್ರವನ್ನು ಬರೆಸಿದ್ರು. ನೋಡು, ನಾನೊಂದು ಶ್ರೀಮಾತೆಯವರೇ ತಮ್ಮ ಭಾವಚಿತ್ರವನ್ನ, ಇಲ್ಲಿದೆ ಅಲ್ಲ ಭಾವಚಿತ್ರ, ಅಂತ ಒಂದು ಭಾವಚಿತ್ರವನ್ನ ಕಳಿಸಿ ಹೇಳಿದ್ರು ಅವನಿಗೆ, ನೋಡು, ಇದನ್ನಿಟ್ಕೋ, ನಿನ್ನ ಹತ್ತಿರ ಇಟ್ಕೊಂಡು ಪ್ರಾರ್ಥನೆ ಮಾಡು, ಎಲ್ಲ ಸರಿ ಆಗತ್ತೆ ಅಂತ ಹೇಳಿ ಪತ್ರವನ್ನು ಬರೆಸಿದರು. ಆಶ್ಚರ್ಯ, ಕೆಲವೇ ದಿನಗಳಲ್ಲಿ ಆ TB ಕಾಯಿಲೆಯಿಂದ ನರಳುತ್ತಾ ಇದ್ದಂಥ ವ್ಯಕ್ತಿ ಆ ಕಾಯಿಲೆಯಿಂದ ಗುಣಮುಖನಾಗ್ತಾನೆ. ಆಮೇಲೆ ಮತ್ತೆ ಶ್ರೀಮಾತೆ ಶಾರದಾದೇವಿ ಹತ್ತಿರ ಬರ್ತಾನೆ. ನಾವು ದೇವಿ ಸ್ತುತಿಯನ್ನು ಮಾಡುವಾಗ ರೋಗಾನ ಶೇಷ ನಪಹಂಸಿ ತುಷ್ಟ ರುಷ್ಟಾತು ಕಾಮಾನ್ ಸಕಲಾನ ಭೀಷ್ಟಾನ್ ತಾಮಾಶ್ರಿತಾನಾಂ ನ ವಿಪನ್ನರಾಣಾಂ ಅಂತ ಸ್ತುತಿಯನ್ನು ಮಾಡ್ತೇವೆ. ದೇವಿ ಸಂತುಷ್ಟಳಾದ್ರು ಅಂತಂದ್ರೆ ಎಂಥ ಕಾಯಿಲೆಯನ್ನು ಕೂಡ ಗುಣಪಡಿಸ್ತಾಳೆ ಅಂತ. ಅವಳಿಗೆ ಅಸಂತುಷ್ಟಿ ಆಯ್ತು ಅಂತಂದ್ರೆ, ಅವಳಿಗೆ ಅಸಂತುಷ್ಟಿ, ಅತೃಪ್ತಿ ಅನಿಸ್ತಂತಂದ್ರೆ ಅವಳು ಯಾವ ಕಾಯಿಲೆಯನ್ನು ಬೇಕಾದ್ರೂ ಹಾಕ್ತಾಳೆ ಅಂತ. ನೋಡಿ, ನಾವು 3-4 ವರ್ಷಗಳ ಹಿಂದೆ ಕರೋನಾ ಅಂತ ಕಾಯಿಲೆ ಬಂತು, ಎಷ್ಟು ಜನ ಹೋದ್ರು. ಹಾಗೆ ಆವಾಗಲೂ ಕೂಡ ಒಂದು ಕಾಯಿಲೆ ಬಂದಿತ್ತು, ಬಹಳ ಜನ ಸತ್ತು ಹೋಗ್ತಾ ಇದ್ರು. ಒಂದು ಮನೆತನ, ನಫರ್ ಚಂದ್ ಅಂತ ಅವನ ಹೆಸರು, ಅವನ ದೊಡ್ಡ ಶ್ರೀಮಂತ. ಅವನಿಗೆ 3 ಜನ ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳು ಮತ್ತು ಇನ್ನೊಬ್ಬ ಅವಳ ಆ ಹೆಣ್ಣು ಮಕ್ಕಳ ಗಂಡು ಮಗ, ಇವರೆಲ್ಲ ತೀರಿ ಹೋಗ್ತಾರೆ. ಅವಾಗ ಅವನಿಗೆ ಯಾರೋ ಹೇಳ್ತಾರೆ, ಹೀಗೆ ಉದ್ಬೋಧನ ಅಂತ ಕಲ್ಕತ್ತಾದಲ್ಲಿ ಶ್ರೀಮಾತೆ ಶಾರದಾದೇವಿ ಇದ್ದಂಥ ಮನೆ, ಅಲ್ಲಿ ಹೋಗಿ ನೀನು ಪ್ರಾರ್ಥನೆ ಮಾಡ್ಕೋ, ಸರಿ ಆಗತ್ತೆ ಅಂತ ಹೇಳಿ. ಅವನಿಗೆ ಭಯ ಶುರುವಾಯಿತು. ಏನಂತಂದ್ರೆ,
ನನ್ನ ವಂಶ ಎಲ್ಲ ಎಲ್ಲಿ ನಿರ್ವಂಶ ಆಗಿ ಹೋಗ್ಬಿಡ್ತು, ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ ಅಂತ ಭಯ ಆಯಿತು. ಹೋಗಿ ಶ್ರೀಮಾತೆ ಶಾರದಾ ದೇವರ ಹತ್ತಿರ ಕೇಳ್ತಾನೆ, ಪ್ರಾರ್ಥನೆ ಮಾಡ್ಕೊತಾನೆ. ಆವಾಗ ಶಾರದಾ ಮಾತೆ ಹೇಳ್ತಾರೆ, ನಿನಗೇನು ಶ್ರೀಮಂತ ಇದೆಯಾ, ಬೇಕಾದಷ್ಟು ಡಾಕ್ಟರ್ಸ್ ಎಲ್ಲ ಇದ್ದಾರೆ, ನೀನು ಅಲ್ಲೆಲ್ಲ ಉಪಚಾರ ತೆಗೆದುಕೋಬಹುದು ಅಂತ. ಆವಾಗ ಅವನು ಎಲ್ಲ ತಾಯಿ ನೀನೇ ಕೃಪೆ ಮಾಡಬೇಕು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊತಾನೆ. ಆವಾಗ ಶ್ರೀಮಾತೆಯವರೊಂದು ಆಶ್ವಾಸನೆಯನ್ನು ಕೊಡ್ತಾರೆ, ಭರವಸೆಯನ್ನು ಕೊಡ್ತಾರೆ, ಇನ್ನು ಮುಂದೆ ನಿನ್ನ ಮನೆಯಲ್ಲಿ ಇಂಥ ಸಾವುಗಳೆಲ್ಲ ನಡೆಯುವುದಿಲ್ಲ ಅಂತ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಅಂಥ ಒಂದು ಘಟನೆಗಳು ಆ ಮನೆಯಲ್ಲಿ ನಡೆಯುವುದಿಲ್ಲ. ಹೀಗೆ ಶ್ರೀಮಾತೆಯವರು ಯಾರು ಅಂತ ನೋಡಿ, ನಾನು ಮೊದಲು ಪ್ರಾರಂಭ ಮಾಡಿದ್ದು ರಾಮಕೃಷ್ಣ ಪರಮಹಂಸರಿಂದ ಪೂಜಿತಗೊಂಡಂಥವರು, ವಿವೇಕಾನಂದರಿಂದ ಆ ರೀತಿ ಸ್ತುತಿಸಲ್ಪಟ್ಟಂಥವರು. ಅಂಥ ಮಹಾಮಾತೆ ಈಗ ಜಗತ್ತಿನಲ್ಲಿ ಸಮಾಜವನ್ನ ಇರತಕ್ಕಂಥ ದುಃಖಿಗಳನ್ನ ಕಂಡು ತನ್ನ ಮಾತೃ ಹೃದಯವನ್ನು ತೆರೆದು ಎಲ್ಲರಿಗೂ ಅಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ದಾಳೆ, ಅವರ ದುಃಖಗಳನ್ನು ನಿವಾರಣೆ ಮಾಡ್ತಾ ಇದ್ದಾಳೆ. ಅಂದ್ರೆ ಶ್ರೀಮಾತೆಯವರು ಯಾರು, ಅಲ್ಲಿ ನಾವು ದೇವಿ ಸ್ತುತಿಯಲ್ಲಿ ನಾವು ಕೇಳಿದ ಹಾಗೆ ಅವಳು ಸಾಕ್ಷಾತ್ ದೇವಿ ಅಲ್ಲದೆ ಬೇರೆ ಏನೇ ಅಲ್ಲ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಇವೆಲ್ಲ ಘಟನೆಗಳನ್ನ ಕೇಳಿ ಒಂದು ಶಾರದಾದೇವಿ ಜೀವನ ಗಂಗಾ ಅಂತ ಪುಸ್ತಕ ಇದೆ, ಮತ್ತು ಬೇರೆ ಬೇರೆ ಚಿಕ್ಕ ಪುಟ್ಟ ಪುಸ್ತಕಗಳಿದೆ. ಅದರಲ್ಲಿ ಇಂಥ ಘಟನೆಗಳು ನೂರಾರಿದೆ. ಅದನ್ನು ನಾವು ತಿಳ್ಕೋಬೇಕು, ಓದಬೇಕು, ಅವರಲ್ಲಿ ಶ್ರದ್ಧೆಯನ್ನು ತಾಳಬೇಕು. ಆ ಶ್ರದ್ಧೆ ನಮ್ಮಲ್ಲಿ ನೋಡಿ, ಅಲ್ಲಿ ಕೇವಲ ರೋಗಗಳನ್ನು ಗುಣ ಮಾಡಿದ್ದಷ್ಟೇ ಅಲ್ಲ, ಸಾಮಾನ್ಯ ಜೀವನಕ್ಕೆ ಬೇಕಂತ ಪಾಠಗಳನ್ನು ಕೂಡ ಹೇಳಿದಾಳೆ. ಪ್ರತಿಯೊಂದನ್ನು ವಸ್ತುವನ್ನು ಗೌರವಿಸಬೇಕು, ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸಬೇಕು ಹೇಗೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾಳೆ. ಕಸ ಗುಡಿಸಿದ ಮೇಲೆ ಪೊರಕೆಯಲ್ಲಿಡಬೇಕು ಅಂತ ಹೇಳುವುದರಿಂದ ಹಿಡ್ಕೊಂಡು ಬ್ರಹ್ಮಜ್ಞಾನವನ್ನ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜ್ಞಾನವನ್ನು ಮೀರಿದಂಥ ಜ್ಞಾನ, ಆ ಬ್ರಹ್ಮಜ್ಞಾನ ಪಡೆಯೋಕ್ಕೂ ಕೂಡ ಏನು ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗೆ ಅವರ ಇಡೀ ಜೀವನ ಇದೆಲ್ಲ ಕೌಟುಂಬಿಕ ಮೌಲ್ಯಗಳು ಅಲ್ಲಿ ಇಲ್ಲಿ ನಾವೇನೋ ಕೇಳ್ತಿರ್ತೀವಿ, ಆದರೆ ಕುಟುಂಬದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಶ್ರೀಮಾತೆಯವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದಕ್ಕೆ ಆಧಾರವೇ ಪ್ರೀತಿ ಅನ್ನೋದೇ ಅವರ ಮುಖ್ಯವಾದ ಸಂದೇಶ. ಪ್ರತಿಯೊಬ್ಬರು, ಆಗಲೇ ಮಾತಾಜಿಯವರು ಹೇಳ್ತಾ ಇದ್ರು, ಯಾರಲ್ಲೂ ದೋಷಗಳನ್ನ ನೋಡಬಾರ್ದು ಅಂತ. ನಮಗೆ ಒಂದು ಭಾವನೆ ಇದೆ, ಏನಂತಂದ್ರೆ ಅವ್ರು ನಮ್ಮವ್ರು ಅಂತ ಒಪ್ಪಿಕೊಂಡಿದ್ರೆ ಅವ್ರ ದೋಷ ನಮ್ಗೆ ಕಾಣಲ್ಲ. ಯಾವಾಗ ದೋಷ ಕಾಣುತ್ತಂದ್ರೆ ಅವ್ರು ನಮ್ಮವರಲ್ಲ ಅಂತ ಭಾವಿಸಿದಾಗ ಅಂತ. ಒಂದು ಮನೆಯಲ್ಲಿ ಒಂದು 3 ಜನ ಗಂಡು ಮಕ್ಕಳಿದ್ರು. ಮೊದಲವನಿಗೆ ಮದುವೆ ಆಗಿತ್ತು, ಇನ್ನಿಬ್ಬರಿಗೆ ಆಗಿರಲಿಲ್ಲ. ಮೊದಲೇ ಈಗ ಸೊಸೆ ಬಂದಿದ್ದಾಳೆ. ಈ 3 ಜನರ ಗಂಡು ಮಕ್ಕಳ ತಾಯಿ ಇದ್ದಾಳಲ್ಲ, ಅವಳು ಅತ್ತೆ ಆಗಿದ್ದಾಳೆ. ಈಗ ಸೊಸೆ ಬಂದಿದ್ದಾಳೆ. ಒಂದು ದಿನ ಮನೆಯಲ್ಲಿ ಊಟಕ್ಕೆ ಬಡಿಸ್ತಾ ಇದ್ರಂತೆ. ಬಡಿಸುವಾಗ ಏನೋ ಸ್ವಲ್ಪ ಅಚಾತುರಿಂದ ಕಾಲು ತಾಗಿ ನೀರಿನ ತಂಬಿಗೆ ಬಿತ್ತು ಹೋಯ್ತಂತೆ. ಅದಕ್ಕೆ ಅತ್ತೆ ಏನಂತ ಹೇಳಿದ್ರೆ, ಸ್ವಲ್ಪ ಕಣ್ಣು ಭೂಮಿ ಮೇಲೆ ಇರಬೇಕು, ನೀನು ಈ ಮನೆಗೆ ಬಂದಾಗಿಂದ ನೋಡ್ತಾ ಇದ್ದೇನೆ, ನಿನ್ನ ಕಣ್ಣೆಲ್ಲ ಮೇಲಿದ್ದಾವೆ, ನೀ ಕಾಲಾಗಿ ಏನಿದೆ ನೋಡೋದಕ್ಕೆ ಆಗಲ್ಲ ನಿನಗೆ ಅಂತ ಹೇಳಿ ಸೊಸೆಯನ್ನ ಬೈದಳಂತೆ. ಅದು ಒಂದು ಘಟನೆ. ಆಮೇಲೆ ಈ 3 ಮಕ್ಕಳು, ಈಗ ಒಬ್ಬ ಹೆಣ್ಮಗಳು ಇವಳಿಗಿದ್ಲು, ಅವಳನ್ನು ಬೇರೆ ಮನೆಗೆ ಕೊಟ್ಟಿದ್ರು, ತವ್ರ ಮನೆಗೆ ಬೇರೆ ಮನೆಗೆ ಹೋಗಿದ್ಲು, ಅಂದ್ರೆ ಮದುವೆ ಮಾಡಿ ಕೊಟ್ಟಿದ್ರು. ಈಗ ತವ್ರ ಮನೆಗೆ ಬಂದಿದ್ದಾಳೆ. ಬಂದಾಗ ಕೂಡ ಮತ್ತೆ ಹೀಗೆ ಒಂದ್ಸರಿ ಅದು ಬಡಿಸ್ಬೇಕಾದ್ರೆ ಮಗಳು, ಈಗ ಬಡಿಸ್ತಾ ಇರೋರು ಮಗಳು ಬಡಿಸ್ಬೇಕಾದ್ರೆ ಅದೇ ರೀತಿ ಒಂದು ಘಟನೆ ಆಯಿತು. ಅದೇ ರೀತಿ ಒಂದು ಆ ನೀರಿನ ತಂಬಿಗೆ ಕಾಲು ತಾಗಿ ಬಿತ್ತು. ಆವಾಗ ಅತ್ತೆ ಹೇಳ್ತಾಳಂತೆ, ಈ ಮನೆಯಲ್ಲಿ ಯಾರಿಗೆ ಏನಿಡ್ಬೇಕು ಅಂತ ಗೊತ್ತೇ ಇಲ್ಲ, ಎಲ್ಲ ಕಾಲಲ್ಲಿ ಇಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರಂತೆ. ಯಾಕೆ? ಇವಳು ಯಾರು? ಮಗಳು. ಅವಳು ಯಾರು? ಸೊಸೆ ಅಂದ್ರೆ ಹೊರಗಿನವಳು ಅಂತ ಭಾವನೆ ಎಲ್ಲಿವರೆಗಿದೆ ಅಂತಂದ್ರೆ, ಈ ಅತ್ತೆ ಆಕೆ ಗೊಟ್ಟಕ್ಕನ್ನೋವರೆಗೂ ಆಕೆ ಹೊರಗಿನವಳೆ ಅಂತೆ ನೋಡ್ತಾಳೆ. ಯಾರನ್ನ? ಸೊಸೆಯನ್ನ. ಅಷ್ಟೆಲ್ಲ ತನ್ನ ಇಡೀ ಬಂಧು ಬಾಂಧವರನ್ನ, ತಂದೆ ತಾಯಿಯನ್ನ ಬಿಟ್ಟು ತನ್ನ ಮನೆಗೆ ಬಂದಂಥವಳನ್ನ ನಮ್ಮವಳಂತ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವಳು ಎಲ್ಲ ಬಿಟ್ಟು ಬಂದು ಈ ಮನೆ ತನ್ನದಂತ ಒಪ್ಕೊಂಡಿದ್ದಾಳೆ. ಆದರೆ
ಇವರು ಒಪ್ಕೊಳ್ಳಲ್ಲ, ಸೊಸೆ ಅಂತಲೇ ಟ್ರೀಟ್ ಮಾಡ್ತಿರ್ತಾರೆ, ಅಂದ್ರೆ ಹೊರಗಿನವಳು ಅಂತಲೇ. ಹಾಗಿರುವಾಗ ನಮ್ಮ ಜೀವನ ಚೆನ್ನಾಗಾಗ್ಬೇಕಂದ್ರೆ ಹೇಗಾಗತ್ತೆ, ನೆಮ್ಮದಿ ನೆಲೆಸ್ಬೇಕಂದ್ರೆ ಹೇಗೆ ನೆಲೆಸುತ್ತೆ? ಅದಕ್ಕೆ ಶ್ರೀ ಮಾತೆಯವರು ಹೇಳಿದ್ರು, ಎಲ್ಲರನ್ನೂ ನಿನ್ನವನ್ನಾಗಿ ಭಾವಿಸ್ಕೊ, ಕೊನೆ ಪಕ್ಷ ಎಲ್ಲ ಇಡೀ ಜಗತ್ತಿನಲ್ಲಿ ಇರೋರ್ನೆಲ್ಲ ನಮ್ಮವ್ರಂತ ಭಾವಿಸೋದಕ್ಕಾಗಲ್ಲ ಅಂದ್ರು ನಿಮ್ಮ ಮನೆಗಳಲ್ಲಿ ಇದಾರಲ್ಲ ಅವ್ರನ್ನ ನಮ್ಮವ್ರಂತಾದ್ರೂ ಭಾವಿಸ್ಕೊಂಡು ಇದ್ರೆ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ನೆಲೆಸುತ್ತೆ. ಇಂತಿಂಥ ಕೌಟುಂಬಿಕ ಮೌಲ್ಯಗಳನ್ನು ಶ್ರೀ ಮಾತೆಯವರು ಹೇಳಿದ್ದಾರೆ. ಕೇವಲ ಆಶೀರ್ವಾದ ಮಾಡಿ ರೋಗಗಳನ್ನು ಗುಣ ಮಾಡಿದ್ದಷ್ಟೇ ಅಲ್ಲ, ಆಧ್ಯಾತ್ಮಿಕ ಮಾರ್ಗದರ್ಶನ, ಧ್ಯಾನ, ಜಪಗಳನ್ನು ಅಷ್ಟೇ ಹೇಳಿದ್ದಲ್ಲ, ಹೇಗೆ ಒಬ್ಬ ಮನುಷ್ಯ ನೀತಿ ಸಂಹಿತೆ ಅಂತಿದೆ, ಮನುಷ್ಯ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಸಂಹಿತೆಯನ್ನು ನೋಡಬೇಕು ಅಂತಂದ್ರೆ ಶ್ರೀ ಮಾತೆಯವರ ಮಾತುಗಳನ್ನು ಕೇಳಬೇಕು, ಅವರು ನಡ್ಕೊಂಡಂತ ರೀತಿಯನ್ನು ಗಮನಿಸಬೇಕು. ಹೇಗೆ ಯಾರ್ಯಾರ ಜೊತೆ ಸಮಾಜದಲ್ಲಿ ಎಷ್ಟು ಸೂಕ್ಷ್ಮ ಭಾವನೆಯಿಂದ ನಡ್ಕೊಂಡ್ರು ಅದನ್ನೆಲ್ಲ ನಾವು ಓದಬೇಕು, ತಿಳ್ಕೋಬೇಕು. ಆವಾಗ ನಮ್ಮ ಜೀವನಕ್ಕೆ ಒಂದು ಮೌಲ್ಯ ಬರ್ತದೆ, ನಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸ್ತವೆ. ಜೊತೆಗೆ ಕೊನೆಗೆ ಹೇಳಿದರು, ಅವರು ಎಲ್ಲರಿಗೊಂದು ಭರವಸೆ ಮಾತನ್ನು ಕೊಟ್ಟಿದ್ದಾರೆ. ನಿನಗೆಲ್ಲ ಕಷ್ಟಗಳು ಬಂದಾಗ ಹೇಳ್ಕೋ, ನಿನಗೊಬ್ಬ ತಾಯಿ ಇದ್ದಾಳೆ ಅಂತ, ನನ್ನನ್ನು ಸ್ಮರಣೆ ಮಾಡ್ಕೋ, ನಾನು ನಿನ್ನ ಕಷ್ಟಗಳನ್ನ ಪರಿಹಾರ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅಂತ ತಾಯಿ ಎಲ್ಲಿ ಸಿಗ್ತಾಳೆ? ಈಗೆಲ್ಲ ಜಗತ್ತಿನಲ್ಲಿ ಏನ್ ಬೇಕಾಗಿದೆ ಎಲ್ರಿಗೂ, ನಮ್ಮ ಕಷ್ಟಗಳನ್ನೆಲ್ಲ ಯಾರೊಬ್ರು ತೊಗೊಂಡ್ಬಿಟ್ಟೆ ಸಾಕು ಅಂತ ಅನಿಸ್ತೈತೆ ಅಲ್ವಾ? ನಮಗೆ ಬಂದಿರತಕ್ಕಂಥ ಕಷ್ಟ, ನೋವು ಎಲ್ರದ್ದು ಏನೋ ಹೇಳ್ತಾರೆ ಅಂದ್ರೆ, ನನಗೆ ಬಂದಿರೋ ಕಷ್ಟ ಜಗತ್ತಿನಲ್ಲಿ ಯಾರಿಗೂ ಬಂದಿಲ್ಲ ಅಂತಲೇ ಹೇಳ್ತಾರೆ ಅಲ್ವಾ? ಪ್ರತಿಯೊಬ್ಬರು ಹೇಳೋದು, ನನಗಷ್ಟು ಬಂದಷ್ಟು ಕಷ್ಟ ಬೇರೆ ಯಾರಿಗೂ ಬರೋಕ್ಕಿಲ್ಲ ಅಂತ. ಹಾಗೆ ಅಷ್ಟೆಲ್ಲ ಕಷ್ಟಗಳು ಬಂದಿದೆಯಲ್ಲ, ಆ ಕಷ್ಟಗಳನ್ನೆಲ್ಲ ತೆಗೆದುಕೊಂಡು ನಮಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂತ ಏಕೈಕ ಭರವಸೆ ಮಹಾತಾಯಿ ಶಾರದಾ ಮಾತೆಯವರು ಸಿಕ್ಕಿದ್ದಾರೆ ನಮಗೆ. ಅದೇ ನಮ್ಮ ಎಲ್ಲರ ಭಾಗ್ಯ. ಅವರ ಪರಿಚಯ ನಮಗಾಗಿದೆ, ಅವರ ಜಯಂತಿಯಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ ಅನ್ನೋದೇ ನಮ್ಮೆಲ್ಲರ ಪುಣ್ಯ. ಆ ತಾಯಿಯ ಸ್ಮರಣೆ ನಿತ್ಯ ನಮಗೆ ಇರಬೇಕು. ಅವಳಿಂದ ಅದನ್ನೆಲ್ಲವನ್ನ ಪಡ್ಕೊಂಡು ನಮ್ಮ ಕಷ್ಟಗಳನ್ನೆಲ್ಲ ಅವಳ ಹತ್ರ ಹೇಳಿಕೊಂಡು ಖಂಡಿತವಾಗಿಯೂ ಇವತ್ತಿಗೂ ಕೂಡ ಶ್ರೀ ಮಾತೆಯವರು ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಪವಾಡ ಅಂತಂದ್ರೆ ತನ್ನ ಮಕ್ಕಳು ಅವಾಗ ಅಷ್ಟೇ ಕಷ್ಟಕ್ಕೀಡಾದಂಥ ಮಕ್ಕಳನ್ನಷ್ಟೇ ಅಲ್ಲ, ಅವರೇ ಒಂದ್ಸಾರಿ ಒಬ್ಬ ಬ್ರಹ್ಮಚಾರಿ ಹೇಳ್ತಾರೆ, ಅವರಿಗೆ ದುರ್ಗಾ ಪೂಜೆ ದಿನ ಶ್ರೀ ಮಾತೆಯವರಿಗೆ ಪಾದ ಪೂಜೆ ಮಾಡ್ತಿರ್ತಾನೆ. ಅವಾಗ ಶ್ರೀ ಮಾತೆಯವರು ಅವನಿಗೆ ಹೇಳ್ತಾರೆ, ನೋಡು ಈ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ. ಏನಂತಂದ್ರೆ, ನನ್ನ ಹತ್ತಿರ ಈಗ ಬಂದಿರತಕ್ಕಂಥ ಮಕ್ಕಳು, ಮುಂದೆ ಬರಲಿರ್ತಕ್ಕಂಥ ಮಕ್ಕಳು, ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ಪುಷ್ಪಾರ್ಪಣೆ ಮಾಡು ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ಬರ್ತಕ್ಕಂಥ ಎಲ್ಲರ ಕಷ್ಟಗಳನ್ನು ಕೂಡ ಅವರು ಪರಿಹಾರ ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲ ಈ ಎಲ್ಲ ಘಟನೆಗಳನ್ನ, ಅವರ ಚಿಂತನೆಗಳನ್ನ ತಿಳ್ಕೊಂಡು ಅವರಲ್ಲಿ ಶರಣಾಗತರಾಗಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮೆಲ್ಲರ ಕಷ್ಟಗಳನ್ನ ಪರಿಹರಿಸಿಕೊಳ್ಳೋಣ. ಜೊತೆಗೆ ಕಷ್ಟಗಳ ಪರಿಹಾರ ಮಾಡಿಕೊಳ್ಳೋದಷ್ಟೇ ಅಲ್ಲ, ನಮ್ಮ ಮನಸ್ಸು ಶಾಂತಿ ನೆಮ್ಮದಿಯಿಂದ ಕೂಡಿರಬೇಕು. ಅದಕ್ಕೆ ಬೇಕಾದಂತ ಆಧ್ಯಾತ್ಮಿಕ ಮಾರ್ಗದರ್ಶನ, ಬಹಳ ಅದ್ಭುತವಂತ ಮಾರ್ಗದರ್ಶನ. ಬಹಳ ಜನ ಹೇಳ್ತಾರೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು ಅಂತ. ಯಾರೊಬ್ಬ ಭಕ್ತ ಬಂದು ಕೇಳಿದಾಗ ಶ್ರೀ ಮಾತೆಯವರು ಹೇಳ್ತಾರೆ, ಭಗವಂತ ನಾಮಸ್ಮರಣೆ ಮತ್ತು ಜೀವಿಗಳ ಸೇವೆ ಮಾಡೋದು, ಇಷ್ಟೇ ಆಧ್ಯಾತ್ಮಿಕ ಜೀವನ ಅಂದ್ರೆ. ಬೇರೆ ಇನ್ನೇನು ಅಲ್ಲ, ಇಷ್ಟು ಮಾಡಿದ್ರೆ ಸಾಕು ಅಂತೇಳಿ. ಇನ್ನೊಂದು ಘಟನೆ, ಸ್ವಾಮಿ ವಿವೇಕಾನಂದರ ರಾಜಯೋಗವನ್ನು ಓದಿ ಪ್ರಭಾವಿತರಂತ ಒಬ್ಬ ಹುಡುಗ ಪ್ರಾಣಾಯಾಮವನ್ನು ಮಾಡೋಕೆ ಶುರು ಮಾಡ್ತಾನೆ. ಪ್ರಾಣಾಯಾಮ ಮಾಡಿ ಅದನ್ನು ಸಿದ್ಧಿ ಪಡಿಬೇಕು ಅಂತೇಳಿ ಅವನು ಪ್ರಾಣಾಯಾಮ ಮಾಡೋದ್ರಲ್ಲಿ ಏನೋ ವ್ಯತ್ಯಾಸ ಆಗಿ ಕಿವಿಯೆಲ್ಲ ಗುಯಿಗೂಡಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದ ಪಾರಾಗಬೇಕು ಅಂತ ಅವನಿಗೆ ಬೇಲೂರು ಮಠಕ್ಕೆ ಹೋಗ್ತಾನೆ. ಬೇಲೂರು ಮಠದಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ, ಅದೇನು ನಮಗೆ ಗೊತ್ತಾಗಲ್ಲ, ನೀನು ಅಲ್ಲಿ ಜಯರಾಮ್ ಬಾಟಿಗೆ ಹೋಗ್ಬೇಕು ಅಂತ. ಜಯರಾಮ್ ಬಾಟಿನಲ್ಲಿ ಊರೊಳಗೆ ಕಾಲಿಟ್ಟ ತಕ್ಷಣವೇ ಆ ಗುಯಿಗೂಡು ಅಂತ ಶಬ್ದ ಹೋಗಿಬಿಡುತ್ತೆ ಒಂದು. ಅಂದ್ರೆ ಶಾರದಾ ಮಾತೆಯರಿದ್ದಂಥ ಏರಿಯಾದಲ್ಲೇ ಆ ಮಣ್ಣಿನ ಸ್ಪರ್ಶ ಆದ ತಕ್ಷಣವೇ ಆ ಒಂದು ಸಮಸ್ಯೆ ಅವನಿಗೆ ಬಗೆಹರಿದು ಹೋಗ್ತದೆ. ಅಂತ ಒಂದು ಅದ್ಭುತ ಶಕ್ತಿ ನಮಗೆಲ್ಲ ಪರಿಚಯ ಆಗಿದೆ. ಅವರ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜಯ ರಾಮಕೃಷ್ಣ.